ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಟೆಕ್ನೋ ಅಮಿತ್. ತುಂಬ ಜನರ ಮನೆಯಲ್ಲಿ ಒಂದು ನಾರ್ಮಲ್ ಟಿ ವಿ ಇರುತ್ತೆ ಅಥವಾ ಒಂದು ಡಬ್ಬಾ ಟಿ ವಿ ಇರುತ್ತೆ ಗೆಳೆಯರಿ. ಹಳೆ ಕಾಲದ್ದು ಡಬ್ಬಾ ರೀತಿ ಇರುತ್ತೆ ನೋಡಿ ಫ್ರೆಂಡ್ಸ್, ಆ ರೀತಿ ಟಿ ವಿ ಇರುತ್ತೆ. ಆದರೆ ತುಂಬ ಜನರಿಗೆ ಅದೇ ಟಿ ವಿಯನ್ನು ಆ್ಯಂಡ್ರಾಯ್ಡ್ ಟಿ ವಿ ಆಗಿ ಕನ್ವರ್ಟ್ ಮಾಡಲು ತುಂಬ ರೀತಿಯ ಗ್ಯಾಜೆಟ್ಸ್ಗಳು ಈಗಿನ ಸಮಯದಲ್ಲಿ ಬಂದಿದೆ ಫ್ರೆಂಡ್ಸ್. ಹೌದು, ಅದಕ್ಕಾಗಿ ಇವತ್ತು ನಾನು ನಿಮಗಾಗಿ ತಂದಿದ್ದೇನೆ, ಒಂದು ಅಮೇಝಿಂಗ್ ಪ್ರಾಡಕ್ಟ್ ತಂದಿದ್ದೇನೆ ಗೆಳೆಯರಿ. ಈ ಒಂದು ಪ್ರಾಡಕ್ಟ್ನಿಂದ ನಿಮ್ಮ ಟಿ ವಿಯನ್ನು ನೀವು ಆರಾಮಾಗಿ ಆ್ಯಂಡ್ರಾಯ್ಡ್ ಟಿ ವಿಯನ್ನು ಮಾಡ್ಬೋದು. ಹಾಗೂ ಇದು ಅತಿ ಕಡಿಮೆ ಬೆಲೆ ಪ್ರಾಡಕ್ಟ್ ಆಗಿದೆ, ಕ್ಯಾಶ್ ಆನ್ ಡೆಲಿವರಿ ಸಹಿತ ಇದೆ. ಇದನ್ನು ಯಾವ ರೀತಿ ಯೂಸ್ ಮಾಡೋದು ಕಂಪ್ಲೀಟಾಗಿ ಅನ್ಬಾಕ್ಸಿಂಗ್ ನಿಮಗೆ ಇವತ್ತಿನ ಈ ವಿಡಿಯೋದಲ್ಲಿ ಸಿಗುತ್ತೆ ಫ್ರೆಂಡ್ಸ್. ನಮ್ಮೆಲ್ಲರ ಈ ಒಂದು ಟೆಕ್ನೋ ಅಮಿತ್ ಚಾನಲ್ನಲ್ಲಿ ಹಲವಾರು ಬಿಸ್ನೆಸ್ ಐಡಿಯಾ ವಿಡಿಯೋಗಳು ನಿಮಗೆ ನೋಡಲು ಸಿಗ್ತಾನೆ ಇದ್ದೇವೆ. ಅದರ ಜೊತೆಗೆ ನಿಮಗೆ ಇನ್ನು ಮುಂದೆ ಕೆಲವು ಟೆಕ್ ವಿಡಿಯೋಸ್ ಸಹಿತ ಸಿಗುತ್ತೆ ಫ್ರೆಂಡ್ಸ್. ಅದಕ್ಕಾಗಿ ಈಗಲೇ ವಿಡಿಯೋ ಕೆಳಗೆ ಸಬ್ಸ್ಕ್ರೈಬ್ ಬಟನ್ ಒತ್ತಿ, ಹಾಗೆ ಪಕ್ಕದಲ್ಲಿರುವ ಗಂಟೆಯನ್ನು ಒತ್ತಿ ಆಲ್ ಎಂದು ಕ್ಲಿಕ್ ಮಾಡಿ. ಇದರಿಂದ ನಿಮಗೆ ಇಂಥ ಹೆಚ್ಚಿನ ಇಂಟ್ರೆಸ್ಟಿಂಗ್ ವಿಡಿಯೋಗಳು ಉಚಿತವಾಗಿ ಡೈಲಿ ಸಿಗ್ತಾ ಇರುತ್ತೆ. ಗೆಳೆಯರಿ, ಈ ಒಂದು ಆ್ಯಂಡ್ರಾಯ್ಡ್ ಟಿ ವಿ ಬಾಕ್ಸ್ನ ಬೆಲೆ ತುಂಬಾ ಕಡಿಮೆ ಇದೆ. ಅದನ್ನು ಸಹಿತ ವಿಡಿಯೋ ಕೊನೆಯಲ್ಲಿ ಹೇಳ್ತೇನೆ. ಇದರಲ್ಲಿ ನಿಮಗೆ 2 ವೈರ್ ಬರ್ತವೆ, ಒಂದು ರಿಮೋಟ್ ಬರುತ್ತೆ ಮತ್ತು ಒಂದು ಬಾಕ್ಸ್ ಬರುತ್ತೆ ಫ್ರೆಂಡ್ಸ್. ಈ ಒಂದು ಬಾಕ್ಸ್ ಏನಿದೆ ನೋಡಿ, ಇದೇ ಆ್ಯಂಡ್ರಾಯ್ಡ್ ಬಾಕ್ಸ್ ಅಂತ. ಇದು ನಿಮ್ಮ ಟಿ ವಿ ಆಗಿರಲಿ ಅಥವಾ ನಿಮ್ಮ ಡೆಸ್ಕ್ಟಾಪ್ ಆಗಿರಲಿ, ಅದಕ್ಕೆ ಆರಾಮಾಗಿ ಕನೆಕ್ಟ್ ಮಾಡ್ಬೋದು. ಇದು 2GB 16GB ಆಗಿದೆ ಫ್ರೆಂಡ್ಸ್. ಇದರಲ್ಲಿ ಹಲವಾರು ಕೇಬಲ್ಸ್ ಇರ್ತವೆ, ಹಲವಾರು ನಿಮಗೆ ರೀತಿಯ ಇದರಲ್ಲಿ ಮಾಡಲ್ ಸಹಿತ ಇದ್ದಾವೆ. ಇಲ್ಲಿ ನೋಡಿ, ಒಂದೇ ಒಂದು ಕೇಬಲನ್ನು ನೀವು ಟಿ ವಿಗೆ ಸಹಿತ ಹಾಕೋದು, ಇದಕ್ಕೂ ಸಹಿತ ಹಾಕಿದರೆ ಸಾಕು, ನಿಮ್ಮದು ಟಿ ವಿ ಆ್ಯಂಡ್ರಾಯ್ಡ್ ಟಿ ವಿ ಆಗಿಬಿಡುತ್ತೆ ಫ್ರೆಂಡ್ಸ್. ಯಾವುದೇ ಒಂದು ಹಳೆ ಕಾಲದ ಟಿ ವಿ ಇದ್ದರೂ. ನಂತರ ಇದೊಂದು ಕೇಬಲ್ ಇರುತ್ತೆ, ಇದು ಸಹಿತ ನೀವು ಈ ಬಾಕ್ಸ್ಗೆ ಹಾಕಿ ನಂತರ ಇದನ್ನು ನೀವು ಎಲೆಕ್ಟ್ರಿಸಿಟಿಗೆ ಹಾಕಬೇಕಾಗುತ್ತೆ. ಯಾವ ರೀತಿ ಅಂತ ನಾನು ನಿಮಗೆ ತೋರಿಸ್ತೇನೆ ಫ್ರೆಂಡ್ಸ್. ಈ ಒಂದು ಬಾಕ್ಸ್ ಇದೆಯಲ್ಲ, ಈ ಒಂದು ಬಾಕ್ಸ್ಗೆ ನೀವು ನೋಡ್ತಿರ್ಬೋದು 2GB 16GB ಈ ಬಾಕ್ಸ್ ಆಗಿದೆ. ಇದರಲ್ಲಿ ಹಲವಾರು ಪೋರ್ಟ್ಸ್ಗಳಿವೆ. ಇಲ್ಲಿ ಸಹಿತ ನೋಡಿ USB ಪೋರ್ಟ್ ಸಹಿತ ಇದೆ. ಆದರೆ ಇಲ್ಲಿ ನೋಡಿ ಒಂದು ಪೋರ್ಟ್ ಇದೆ. ಈ ಒಂದು ಪೋರ್ಟ್ಗೆ ಈ ಒಂದು ವೈರನ್ನು ಹಾಕಬೇಕಾಗುತ್ತೆ, ಕನೆಕ್ಟನ್ನು ಮಾಡಬೇಕಾಗುತ್ತೆ. ನಂತರ ಇದರ ವೈರ್ನ ಮತ್ತೊಂದು ಭಾಗ ಏನಿದೆ ನೋಡಿ, ಅದು ಟಿ ವಿಗೆ ಹಾಕಬೇಕಾಗುತ್ತೆ. ನಂತರ ಫ್ರೆಂಡ್ಸ್, ಮತ್ತೊಂದು ಈ ಒಂದು ಚಾರ್ಜರ್ ರೀತಿ ಇತ್ತಲ್ವ, ಇದು ಸಹಿತ ಈ ಒಂದು ಬಾಕ್ಸ್ಗೆ ಹಾಕಬೇಕಾಗುತ್ತೆ, ಆ್ಯಂಡ್ರಾಯ್ಡ್ ಬಾಕ್ಸ್ಗೆ. ನಂತರ ಅದರ ಮತ್ತೊಂದು ಭಾಗವನ್ನು ಎಲೆಕ್ಟ್ರಿಸಿಟಿಗೆ ನೀವು ಕೊಡಬೇಕಾಗುತ್ತೆ. ಇಷ್ಟು ಮಾಡಿದರೆ ಸಾಕು ಫ್ರೆಂಡ್ಸ್, ನಿಮ್ಮ ಟಿ ವಿ ಸಹಿತ ಆ್ಯಂಡ್ರಾಯ್ಡ್ ಟಿ ವಿ ಆಗಿಬಿಡುತ್ತೆ ಕಂಪ್ಲೀಟಾಗಿ. ಅದರ ಜೊತೆಗೆ ನಿಮಗೆ ಒಂದು ರಿಮೋಟ್ ಸಹಿತ ಕೊಡಲಾಗ್ತಿದೆ. ಒಂದು ಉತ್ತಮವಾದ ಕ್ವಾಲಿಟಿಯ ರಿಮೋಟ್ ನಿಮಗೆ ಇಲ್ಲಿ ನೀಡಲಾಗಿದೆ. ಹಾಗೂ ಇದಕ್ಕೆ ನೀವು 2 ಸಣ್ಣ ಸೆಲ್ಗಳನ್ನು ಹಾಕಬೇಕಾಗುತ್ತೆ ಅಷ್ಟೇ. ಅತಿ ಬೆಸ್ಟ್ ಕ್ವಾಲಿಟಿಯ ರಿಮೋಟ್ ಇದಾಗಿದೆ. ಇದರಲ್ಲಿ ನಿಮಗೆ ಒಂದು ಬಟನ್ ಸಹಿತ ಇರುತ್ತೆ. ಅದನ್ನು ನೀವು ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಈ ಒಂದು ಏನಿದೆ ನೋಡಿ ರಿಮೋಟ್ ಮೌಸ್ ಆಗಿಬಿಡುತ್ತೆ ಫ್ರೆಂಡ್ಸ್. ಮೌಸ್ನ ಪಾಯಿಂಟರ್ ಇರುತ್ತಲ್ವ, ಆ ರೀತಿ ಸಹಿತ ನೀವು ವರ್ಕ್ ಮಾಡ್ಬೋದು. ಈಗ ನೋಡಿ, ನಾವು ಟಿ ವಿಗೆ ಕನೆಕ್ಟ್ ಮಾಡಿದ್ದೇವೆ. ಇಲ್ಲಿ ಬ್ಲೂ ಲೈಟ್ ಹತ್ತಿದೆ, ಅಂದರೆ ಇದು ಚಾಲೂ ಆಗಿದೆ ಫ್ರೆಂಡ್ಸ್, ಸ್ಟಾರ್ಟ್ ಆಗಿದೆ. ಇದನ್ನು ಸ್ಟಾರ್ಟ್ ಆದ ತಕ್ಷಣ ಇಲ್ಲಿ ನೋಡ್ತಿರ್ಬೋದು, ನಾರ್ಮಲ್ ಟಿ ವಿ ಸಹಿತ ಕಂಪ್ಲೀಟಾಗಿ ಆ್ಯಂಡ್ರಾಯ್ಡ್ ಟಿ ವಿ ಆಗಿದೆ. ಅದನ್ನು ನೀವು ರಿಮೋಟ್ ಮೂಲಕ ಕಂಟ್ರೋಲ್ ಮಾಡ್ಬೋದು. ಇಲ್ಲಿ ನೋಡಿ, ಇದರಲ್ಲಿ ಗೇಮ್ಸ್ ಸಹಿತ ನೀವು ಆ್ಯಂಡ್ರಾಯ್ಡ್ ಮೊಬೈಲ್ನಲ್ಲಿ ಏನೆಲ್ಲ ಮಾಡ್ಬೋದು ನೋಡಿ, ಅದೆಲ್ಲ ಇದರಲ್ಲೂ ಸಹಿತ ಮಾಡಬಹುದು. ಗೇಮ್ಸನ್ನು ಆಡ್ಬೋದು, ಯೂಟ್ಯೂಬ್ನಲ್ಲಿ ವೀಡಿಯೋಸನ್ನು ನೋಡ್ಬೋದು, ನೆಟ್ಫ್ಲಿಕ್ಸನ್ನು ನೋಡ್ಬೋದು, ಅದೇ ರೀತಿ ಗೇಮ್ಸ್ ಆಡ್ಬೋದು. ಹಾಗೂ ಫ್ರೆಂಡ್ಸ್, ನೀವು ಉಚಿತವಾಗಿ ಟಿ ವಿ ಸಹಿತ ನೋಡ್ಬೋದು. ಹೌದು, ಉಚಿತವಾಗಿ ಟಿ ವಿ, ನೀವು ಯಾವುದೇ ರೀತಿ ಹಣ ಕೊಡಬೇಕಾಗಿಲ್ಲ, ಉಚಿತವಾಗಿ ಟಿ ವಿಯನ್ನು ಸಹಿತ ನೋಡಬಹುದು. ಅದೇಗಪ್ಪ ಅಂದರೆ ಅದನ್ನು ಸಹಿತ ಹೇಳ್ತೇನೆ ಫ್ರೆಂಡ್ಸ್. ಇಲ್ಲಿ ಮೊದಲು ನೋಡ್ತಿರ್ಬೋದು ಎಷ್ಟು ಅಪ್ಲಿಕೇಶನ್ಸ್ ಇದ್ದಾವೆ ಅಂತ, ತುಂಬಾ ಹೆಚ್ಚು ಅಪ್ಲಿಕೇಶನ್ಸ್ ಇದ್ದಾವೆ. ಹಾಗೂ ಇಲ್ಲಿ ಸೆಟ್ಟಿಂಗ್ನಲ್ಲಿ ಹೋದರೂ ಸಹಿತ ವೈಫೈ ಆಪ್ಷನ್ ಸಹಿತ ಇದೆ. ನಿಮ್ಮ ಮೊಬೈಲ್ನ ಹಾಟ್ಸ್ಪಾಟ್ ಆನ್ ಮಾಡಿ ಇದಕ್ಕೆ ವೈಫೈಯನ್ನು ನೀವು ಕನೆಕ್ಟ್ ಮಾಡಿ ನೆಟ್ಸನ್ನು ಸಹಿತ ಯೂಸ್ ಮಾಡ್ಬೋದು. ಇಲ್ಲಿ ನೋಡಿ, ಮೌಸ್ನ ಕರ್ಸರ್ ಬಂದಿದೆ, ಮೌಸ್ ಆಗಿ ಸಹಿತ ನೀವು ಈ ಒಂದು ರಿಮೋಟನ್ನು ಯೂಸ್ ಮಾಡ್ಬೋದು. ಹಾಗೂ ಮೊಬೈಲ್ ಹೇಗಿರುತ್ತೆ ನೋಡಿ, ಸೇಮ್ ಟು ಸೇಮ್ ಅದೇ ರೀತಿ ನಿಮ್ಮ ಟಿ ವಿ ಸಹಿತ ಆಗಿಬಿಡುತ್ತೆ. ಸೊ ಫ್ರೆಂಡ್ಸ್, ಈಗ ನಾವು ಇದರಲ್ಲಿ ಯೂಟ್ಯೂಬನ್ನು ಪ್ಲೇ ಮಾಡಿ ನೋಡೋಣ ಯಾವ ರೀತಿ ಯೂಟ್ಯೂಬ್ ಇದರಲ್ಲಿ ಬರುತ್ತೋ ಇಲ್ವಂತ. ಈಗ ಯೂಟ್ಯೂಬನ್ನು ಓಪನ್ ಮಾಡಿದ್ದೇವೆ. ಇಲ್ಲಿ ನೋಡಿ ಫ್ರೆಂಡ್ಸ್, ಯೂಟ್ಯೂಬ್ ಲೋಡ್ ಆಗ್ತಾ ಇದೆ. ನಿಮ್ಮ ಇಂಟರ್ನೆಟ್ ಕನೆಕ್ಷನನ್ನು ಇದಕ್ಕೆ ಕೊಡಬೇಕಾಗುತ್ತೆ. ವೈಫೈ ಮೂಲಕ ನೀವು ಆರಾಮಾಗಿ ಕನೆಕ್ಟ್ ಮಾಡ್ಬೋದು. ಇಲ್ಲಿ ನೋಡಿ, ಯೂಟ್ಯೂಬ್ ಓಪನ್ ಆಗಿಬಿಟ್ಟಿದೆ ಫ್ರೆಂಡ್ಸ್. ಹೌದು, ನಿಮ್ಮ ಹಳೆಯ ಟಿ ವಿ ಇದ್ರೂ ಸಹಿತ ಸೇಮ್ ಟು ಸೇಮ್ ಇದೇ ರೀತಿ ಓಪನ್ ಆಗುತ್ತೆ. ಇಲ್ಲಿ ನೋಡಿ, ನಮ್ಮೆಲ್ಲರ ಪ್ರೀತಿಯ ಟೆಕ್ನೋ ಅಮಿತ್ ಚಾನಲನ್ನು ನಾವು ಓಪನ್ ಮಾಡಿದ್ದೇವೆ. ಇಲ್ಲಿ ವಿಡಿಯೋ ಸಹಿತ ಪ್ಲೇ ಮಾಡಿ ನಿಮಗೆ ತೋರಿಸ್ತೇವೆ. ಇಲ್ಲಿ ನೋಡಿ, ವಿಡಿಯೋ ಸಹಿತ ಪ್ಲೇ
ಆಗ್ತಾ ಇದೆ ಫ್ರೆಂಡ್ಸ್. ಅಂದರೆ ಯೂಟ್ಯೂಬ್ ಸಹಿತ ಇದರಲ್ಲಿ ಬರ್ತಾ ಇದೆ, ಒಂದು ನಾರ್ಮಲ್ ಟಿ ವಿಯಲ್ಲಿ ಸಹಿತ ಯೂಟ್ಯೂಬ್ ಸಹಿತ ಬರ್ತಾ ಇದೆ ಈ ಒಂದು ಆ್ಯಂಡ್ರಾಯ್ಡ್ ಬಾಕ್ಸ್ನ ಮೂಲಕ. ನಿಮ್ಮ ಯಾವುದೇ ಹಳೆಯ ಟಿ ವಿ ಅವು ಡಬ್ಬಾ ಟೈಪ್ ಬರ್ತಿದ್ದು ನೋಡಿ ಫ್ರೆಂಡ್ಸ್ ಮೊದಲ ಕಾಲದಲ್ಲಿ ಟಿ ವಿಗಳು, ಅದಕ್ಕೂ ಸಹಿತ ಇದನ್ನು ನೀವು ಕನೆಕ್ಟ್ ಮಾಡಿ ನೀವು ಸಹಿತ ಆ್ಯಂಡ್ರಾಯ್ಡ್ ಟಿ ವಿಯನ್ನಾಗಿ ಇದನ್ನು ಪರಿವರ್ತಿಸಬಹುದು. ಇದರ ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿರುತ್ತೆ, ಅಲ್ಲಿಂದ ನೀವು ವಿಸಿಟ್ ಮಾಡಿ ಕ್ಯಾಶ್ ಆನ್ ಡೆಲಿವರಿಯಲ್ಲಿ ಇದನ್ನು ಪರ್ಚೇಸ್ ಮಾಡಬಹುದು ಫ್ರೆಂಡ್ಸ್. ಹಾಗೂ ಇದರ ಬೆಲೆ ಕೇವಲ 3500 ರೂಪಾಯಿ ಇರುತ್ತೆ ಅಮೆಝಾನ್ನಿಂದ ಖರೀದಿಸಿದರೆ. ಹಾಗೆ ಇದೇ ಡೈರೆಕ್ಟ್ ಇವರ ವೆಬ್ಸೈಟ್ನಿಂದಲೇ ನೀವು ಖರೀದಿಸಿದರೆ 3000 ರೂಪಾಯಿಗೆ ನಿಮಗೆ ಬೀಳುತ್ತೆ ಫ್ರೆಂಡ್ಸ್. ಎರಡರ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ, ನಿಮಗೆ ಯಾವ್ದು ಬೇಕು ಅದನ್ನು ನೀವು ಸೆಲೆಕ್ಟ್ ಮಾಡಿ ಪರ್ಚೇಸ್ ಮಾಡಬಹುದು. ಹಾಗೂ ಫ್ರೆಂಡ್ಸ್, ಈಗ ನಾವು ಗೂಗಲ್ ಪ್ಲೇಸ್ಟೋರನ್ನು ಓಪನ್ ಮಾಡಿ ನೋಡಿದ್ದೇವೆ, ತುಂಬ ಕರೆಕ್ಟಾಗಿ ವರ್ಕ್ ಆಗ್ತಾ ಇದೆ. ಮೊಬೈಲ್ನಲ್ಲಿ ಪ್ಲೇಸ್ಟೋರ್ ಬರುತ್ತೆ ನೋಡಿ, ಸೇಮ್ ಟು ಸೇಮ್ ಅದೇ ರೀತಿ ಇದು ಸಹಿತ ವರ್ಕ್ ಆಗ್ತಾ ಇದೆ. ಮೊಬೈಲ್ನಲ್ಲಿ ಆಡುವಂಥ ಗೇಮ್ಸನ್ನು ಇಲ್ಲಿ ನೋಡ್ತಿರ್ಬೋದು, ಈ ಗೇಮ್ ಸಹಿತ ಇದರಲ್ಲೂ ಸಹಿತ ಬರುತ್ತೆ ಫ್ರೆಂಡ್ಸ್. ಇದರಲ್ಲಿ ನಿಮಗೆ ಕೀಬೋರ್ಡ್ ಬೇಕಂದ್ರೂ ಸಹಿತ ಅದನ್ನು ಸಹಿತ ನೀವು ಸಪ್ರೇಟಾಗಿ ತೊಗೊಂಡು ದೊಡ್ಡ ದೊಡ್ಡ ಗೇಮ್ಗಳನ್ನು ಸಹಿತ ಟಿ ವಿಗೆ ಕನೆಕ್ಟ್ ಮಾಡಿನೂ ಆಡ್ಬೋದು ಫ್ರೆಂಡ್ಸ್. ಆ ರೀತಿ ಸಹಿತ ಸೌಲಭ್ಯವಿದೆ ನಿಮಗೆ ಈ ಒಂದು ಸಣ್ಣದಾದ ಬಾಕ್ಸನ್ನು ಖರೀದಿಸುವುದರ ಮೂಲಕ. ಹಾಗೂ ನೀವೇನಾದರೂ ಜಿಯೋ ಟಿ ವಿ ಆ್ಯಪನ್ನು ಡೌನ್ಲೋಡ್ ಮಾಡಿದರೆ ಸಾಕು, ನೀವು ಎಲ್ಲ ಚಾನಲ್ಸ್ಗಳನ್ನು ಉಚಿತವಾಗಿ ನೋಡ್ಬೋದು ಈ ಒಂದು ಅಪ್ಲಿಕೇಶನ್ನಿಂದ. ಅದಕ್ಕಾಗಿ ಜಿಯೋ ಟಿ ವಿ ಅಪ್ಲಿಕೇಶನ್ನ ಸಹಿತ ನೀವು ಡೌನ್ಲೋಡ್ ಮಾಡಿ ಎಲ್ಲ ಟಿ ವಿ ಚಾನಲ್ಸ್ಗಳನ್ನು ಉಚಿತವಾಗಿ ಪ್ರತಿ ತಿಂಗಳು ಯಾವುದೇ ರೀತಿ ಹಣ ಕೊಡೋ ಹಾಗಿಲ್ಲ. ಹಾಗೂ ಇಲ್ಲಿ ನೆಟ್ಫ್ಲಿಕ್ಸ್ ಆಗಿರ್ಬೋದು, ಹಾಟ್ಸ್ಟಾರ್ ಎಲ್ಲನೂ ಸಹಿತ ಇದರಲ್ಲಿ ಓಪನ್ ಆಗುತ್ತೆ, ನೀವು ಆರಾಮಾಗಿ ಇದನ್ನು ಯೂಸ್ ಮಾಡ್ಬೋದು. ಸೊ ಈ ವಿಡಿಯೋ ಇವತ್ತಿಗೆ ಇಷ್ಟ ಇತ್ತು. ಇದನ್ನು ಆದಷ್ಟು ನಿಮ್ಮ ಗೆಳೆಯರೊಂದಿಗೆ ವಾಟ್ಸಪ್ ಫೇಸ್ಬುಕ್ನಲ್ಲಿ ಶೇರ್ ಮಾಡಿ ಹಾಗೂ ವಿಡಿಯೋನ ಲೈಕ್ ಮಾಡಿ. ಇಂಥ ಹೆಚ್ಚಿನ ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಈಗಲೇ ವಿಡಿಯೋಗಳ ಕಾಣೋ ಸಬ್ಸ್ಕ್ರೈಬ್ ಬಟನ್ ಒತ್ತಿ, ಹಾಗೆ ಪಕ್ಕದಲ್ಲಿರುವ ಗಂಟೆಯನ್ನು ಒತ್ತಿ ಆಲ್ ಎಂದು ಕ್ಲಿಕ್ ಮಾಡಿ. ಏನೇ ಡೌಟ್ ಇದ್ದರೂ ಕಮೆಂಟ್ನಲ್ಲಿ ತಿಳಿಸಿ ಅಥವಾ ಇನ್ಸ್ಟಾಗ್ರಾಮ್ನಲ್ಲಿ ಸಹಿತ ಫಾಲೋ ಮಾಡಿ ಮೆಸೇಜ್ ಮಾಡಬಹುದು, ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿ ಇದೆ.